ವೃಶ್ಚಿಕ ರಾಶಿಯವರಿಗೆ ಒಂದು ವಿಶೇಷವಾದಂತಹ ಸೂಚನೆ ಇದೆ, ಗಮನಿಸಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ವಿಚಾರ ಇದೆ. ಡಿಸೆಂಬರ್ 4ನೇ ತಾರೀಕಿನಿಂದ ಆಚೆಗೆ ನಿಮಗೆ ಗುರುಬಲ ಇರೋದಿಲ್ಲ. ಒಂದು ಅಖಂಡ ಮಂಡಲ ಅನಿರೀಕ್ಷಿತ 48 ದಿನಗಳ ಅಖಂಡ ಮಂಡಲ ಗುರುಬಲ ನಿಮಗೆ ಬಂದಿತ್ತು, ಈಗ ನಡೀತಾ ಇದೆ ಕೂಡ. ಡಿಸೆಂಬರ್ 4ನೇ ತಾರೀಕು ಅದು ಅಂತ್ಯಗೊಂಡು ಬಿಡುತ್ತೆ. ಇನ್ನು ಮುಂದೆ ಮತ್ತೆ 6 ತಿಂಗಳುಗಳ ಕಾಲ ನಿಮಗೆ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಈ ಒಂದು ವಿಶೇಷವಾದ ಗುರು ಸಂಚಾರ ಈ ಅಂದ್ರೆ ನಿಮ್ಗೆ ಏನಂದ್ರೆ ಅಷ್ಟಮದಲ್ಲಿ 8ನೇ ಮನೆಯಲ್ಲಿ ಗುರು ಇತ್ತು, 48 ದಿನಗಳ ಕಾಲಕ್ಕೋಸ್ಕರ 9ನೇ ಮನೆಗೆ ಬಂದು ಮತ್ತೆ ಪುನಃ 8ನೇ ಮನೆಗೆ ಹೋಗ್ತಾ ಇದೆ. ಸೊ ಮತ್ತೆ ಪುನಃ 8ನೇ ಮನೆಗೆ ಹೋಗಿದ್ದೀರಾ. ಇನ್ನು 6 ತಿಂಗಳ ಕಾಲ ನಿಮಗೆ ಇನ್ನು ಡಿಸೆಂಬರ್ 4ನೇ ತಾರೀಕಿಂದ ಜೂನ್ 1ನೇ ತಾರೀಕು ತನಕ ನಿಮಗೆ ನಿಮ್ಮ ಗುರು ಅಷ್ಟಮ 8ನೇ ಮನೆಯಲ್ಲಿ ಇದ್ದಾನೆ. ಈ ಒಂದು ಬದಲಾವಣೆ ಇದೆಯಲ್ಲ, ಇದು ಬಹಳ ಪ್ರಮುಖವಾದಂತಹ ಬದಲಾವಣೆ. ಯಾಕೆಂದ್ರೆ ಧನಾಧಿಪತಿ, ಪಂಚಮಾಧಿಪತಿ, ಕುಟುಂಬಾಧಿಪತಿ ಆಗಿರತಕ್ಕಂತಹ ಗುರುಗ್ರಹ ವೃಶ್ಚಿಕ ರಾಶಿಯವರಿಗೆ ಅಷ್ಟಮ 8ನೇ ಮನೆಗೆ ಹೋಗಲಿದ್ದಾನೆ. ಸೊ ಅದರಿಂದ ಇದೊಂದು ಎಂತ ಹೇಳ್ತೀವಿ, ನಿಮಗೆ ಬಹಳ ಪ್ರಮುಖವಾದ ಘಟನೆ. ತುಂಬ ವಿಚಾರಗಳಲ್ಲಿ ಪ್ರಭಾವವನ್ನು, ನಿಮ್ಮ ಜೀವನದ ಪ್ರಧಾನವಾದ ಅಂಶಗಳಲ್ಲಿ ಪ್ರಭಾವವನ್ನು ಬೀಳುವಂತಹ ವಿಚಾರ. ಸೊ ದಯವಿಟ್ಟು ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಮಾಡಿ. ತುಂಬ ಇಂಪಾರ್ಟೆಂಟ್ ವಿಚಾರಗಳನ್ನ ನಾನು ಈಗ ತಿಳಿಸ್ತೀನಿ. ಸೊ ನೀವು ನನಗೆ ಸಹಾಯ ಮಾಡಬೇಕು. ಒಂದು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಹಾಗೂ ನೀವಿನ್ನೂ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ಏನಾದ್ರು ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ, ನಾನು ಕಮೆಂಟನ್ನು ಓದ್ತಾ ಇರ್ತಾನೆ. ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲ ಸಾಧ್ಯವಾದಷ್ಟು ರಿಪ್ಲೈ ಮಾಡಲಿಕ್ಕೂ ಸಹ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಸಮಯ ಸಿಕ್ಕಾಗ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ವೃಶ್ಚಿಕ ರಾಶಿಯವರಿಗೆ ಒಂದು ಅನಿರೀಕ್ಷಿತವಾಗಿರತಕ್ಕಂಥ ಒಂದು ಗುರುಬಲ ಅನ್ನುವಂಥದ್ದು ಸಿಕ್ಕಿತ್ತು. ಯಾಕೆಂದ್ರೆ ಗುರುಗ್ರಹ ಒಂದು 48 ದಿನಗಳ ಕಾಲ ಕರ್ಕಾಟಕ ರಾಶಿಗೆ ಪರಮೋಚ್ಚ ಸ್ಥಿತಿಗೆ ಹೋಗಿದ್ದ. ಈ ಡಿಸೆಂಬರ್ 4ರ ತನಕ ಇರ್ತಾನೆ, ಮತ್ತೆ ಅದು ಮುಗಿದೋಗುತ್ತೆ. ಡಿಸೆಂಬರ್ 4ನೇ ತಾರೀಕಿನ ನಂತರ ಏನು ಗುರುಬಲ ಮುಗಿದೋಗುತ್ತಲ್ಲ, ನಂತರದ 6 ತಿಂಗಳ ಕತೆ ಏನು ಅನ್ನುವಂಥದ್ದು ಈಗ ಪ್ರಶ್ನಾರ್ಥಕ ಚಿಹ್ನೆ. ಯಾಕೆಂದ್ರೆ ದೋಷಾನ್ ಲಕ್ಷಾನ್ ಪ್ರಹರಂತಿ, 1,00,000 ದೋಷ ಇದ್ರೂ ಒಂದು ಗುರುಬಲ ಅಥವಾ ಒಂದು ಗುರು ದೃಷ್ಟಿ ಅದನ್ನ ಪರಿಹಾರ ಮಾಡ್ತದಂತೆ. ಅಂತಹ ಒಂದು ಅದ್ಭುತವಾದ ಗುರುಬಲ ನಿಮಗೊಂದು 48 ದಿನಗಳ ಕಾಲ ಇದ್ದಿತ್ತು. ಸೊ ಅದರಿಂದ ಏನಾಗಿತ್ತು, ನೀವೊಂದು ಸ್ವಲ್ಪ ಜಾಸ್ತಿ ದೇವರು, ದಿಂಡ್ರು, ಪೂಜೆ, ಪುನಸ್ಕಾರ, ಪರಿಹಾರ ಅದು ಇದು ಅನ್ಕೊಂಡು ಸ್ವಲ್ಪ ದೈವಾನುಗ್ರಹ ಜಾಸ್ತಿ ಪಡ್ಕೊಂಡು ಪಂಚಮ ಶನಿಯನ್ನು ಕಂಟ್ರೋಲ್ ತಂದ್ಕೊಂಡ್ಬಿಟ್ಟಿದ್ರಿ ನೀವು. ಆಕ್ಚುಲಿ ಈಗಲೂ ಕಂಟ್ರೋಲ್ ಇದೆ ಪಂಚಮ ಶನಿ ನಿಮಗೆ. ಈಗ ಲಂಗು ಲಗಾಮಿಲ್ದಂಗೆ ಓಪನ್ ಅಪ್ ಆಗಿಬಿಡುತ್ತೆ. ಯಾವುದೇ ರೀತಿ ಕಟ್ಟೇನೆ ಇಲ್ಲದೇನೆ ಪೂರ್ಣವಾದಂಥ ಪಂಚಮ ಶನಿಯ ಪ್ರಭಾವ ಇದು ಬಿಡುತ್ತೆ. ಸೊ ಡಿಸೆಂಬರ್ 4ನೇ ತಾರೀಕಿಂದ ಆಚೆಗೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿಯ ಪ್ರಭಾವ ತೀರಾ ಪರಾಕಾಷ್ಠೆಗೆ ಹೋಗಲಿದೆ. ಅಂದರೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇಂಜಿನ್ ಒಳ್ಳೆ ತುಂಬ ಫಾಸ್ಟಾಗಿ ಹೋಗುತ್ತೆ, 180 ಸ್ಪೀಡಲ್ಲಿ ಹೋಗುತ್ತೆ. ಸೊ ಪಂಚಮ ಶನಿಯ ಪ್ರಭಾವ ನೋಡಬೇಕು. ಜೊತೆಗೆ ಅಂದರೆ ಪಂಚಮ ಶನಿಯ ಪ್ರಭಾವ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಧನಾಧಿಪತಿ, ಕುಟುಂಬಾಧಿಪತಿ, ಪಂಚಮಾಧಿಪತಿ ಆಗಿರತಕ್ಕಂಥ ಗುರು ಅಷ್ಟಮಕ್ಕೆ ಹೋಗಿರುವ ಪ್ರಭಾವವು ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತೆ ಪುನಃ ಒಂಥರ ಸೆಕೆಂಡ್ ಹಾಫ್ ಆಫ್ ದ ಫಿಲಮ್ ಅನ್ನೋ ಥರ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈಗ ಏನು ಮಾಡಬೇಕು, ಇದರ ಪ್ರಭಾವವನ್ನು ಫಸ್ಟ್ ತಿಳ್ಕೊಳ್ಬೇಕಾಗತ್ತೆ. ನೀವು 2 ಕೆಲಸಗಳನ್ನು ಬಹಳ ಮುಖ್ಯವಾಗಿ ಮಾಡ್ಕೊಳ್ಬೇಕು. ಒಂದು, ಪಂಚಮ ಶನಿಗೆ ತಕ್ಷಣ ಗುರು ಅನುಗ್ರಹ, ಗುರು ಆರಾಧನೆ ಮಾಡಿಕೊಂಡು ಅದನ್ನು ಕಂಟ್ರೋಲಿಗೆ ತಂದ್ಕೊಂಡ್ಬಿಡಬೇಕು. ಪಂಚಮ ಶನಿಯನ್ನು ಮತ್ತೆ ಪುನಃ ಶನಿ ಆರಾಧನೆ, ಗುರು ಆರಾಧನೆ ಮಾಡಿಕೊಂಡು ಪಂಚಮ ಶನಿಯಿಂದ ಸಮಸ್ಯೆ ಆಗ್ದಂಗೆ ನೋಡ್ಕೊಳ್ಬೇಕು. ಇನ್ನೊಂದು, ಧನ, ಕುಟುಂಬ, ಪಂಚಮಾಧಿಪತಿಯಾದ ಗುರುವಿನ ಅಷ್ಟಮ ಸ್ಥಾನದ ಪ್ರಭಾವದ ಬಗ್ಗೆನೂ ತಿಳ್ಕೊಂಡು ಅದನ್ನು ಸಹ ಸಾಲ್ವ್ ಮಾಡ್ಲಿಕ್ಕೆ ನೋಡಬೇಕು. ಹಾಗೂ ಇದರಲ್ಲೂ ಕೆಲವಿಷ್ಟು ಪ್ಲಸ್ ಪಾಯಿಂಟ್ಸ್ ಕೂಡ ಇದೆ, ಅದನ್ನು ಸಹ ತಿಳಿಸ್ತೇನೆ. ಈಗ ಏನಾಗ್ಬಿಡುತ್ತೆ, ಬಹಳ ಮುಖ್ಯವಾಗಿ ಕುಟುಂಬದಲ್ಲಿ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಫ್ಯಾಮಿಲಿ ಮ್ಯಾಟರ್ಸು ತುಂಬ ಸಮಸ್ಯೆ ಆಗಿದ್ದೆಲ್ಲ ಸಾಲ್ವ್ ಆಗ್ತಾ ಬಂದು ತುಂಬ ಚೆನ್ನಾಗಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು, ನಮ್ಮ ಕುಟುಂಬದಲ್ಲಿ ಇನ್ನೇನು ಪ್ರಾಬ್ಲಮೇ ಇಲ್ಲ ಅನ್ನೋ ಥರ ತುಂಬ ಒಂದು ಸಾರ್ಟ್ ಔಟ್ ಅಂತೀವಲ್ಲ, ಆ ಥರ ಸಾರ್ಟ್ ಔಟ್ ಆಗಿತ್ತು, ಪ್ರಾಬ್ಲಮ್ ಎಲ್ಲ ಸಾರ್ಟ್ ಔಟ್ ಆಗಿಬಿಟ್ಟಿತ್ತು. ಬಟ್ ಈಗ ಮತ್ತೆ ಪುನಃ ಏನು ಶುರುವಾಗುತ್ತೆ ಜಗಳ ಮನಸ್ತಾಪಗಳು. ಮತ್ತೆ ಪುನಃ ಯಾರೋ ಒಬ್ಬರು ಸಮಾಧಾನ ಅಂತವರು ಮತ್ತೇನೋ ಒಂದು ಖ್ಯಾತೆ ತೆಗಿತಾರೆ, ಮತ್ತು ಪುನಃ ಸಮಸ್ಯೆ ಬುಡಕ್ಕೆ ಬರುತ್ತೆ, ಮತ್ತು ಬುಡದಿಂದ ಸಾಲ್ವ್ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಕೌಟುಂಬಿಕ ಸಮಸ್ಯೆಗಳಿದೆಯಲ್ಲ, ಇದು ಮತ್ತೆ ಪುನಃ ಜಾಸ್ತಿ ಆಗುವಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗಿದೆ. ಸೊ ಕೌಟುಂಬಿಕ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕು. ಸ್ವಲ್ಪ ಗುರು ಆರಾಧನೆ ಮಾಡಿಕೊಂಡು ಕೌಟುಂಬಿಕ ಸಮಸ್ಯೆಗಳಾಗದೇ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಕುಟುಂಬದಲ್ಲಿ ಜಗಳ ಮನಸ್ತಾಪಗಳಾಗದಂಗೆ ನೋಡ್ಕೊಳ್ಬೇಕಾಗ್ತದೆ. ಮೊಟ್ಟ ಮೊದಲನೇದಾಗಿ ಇದು ಗುರುವಿನ ಆರಾಧನೆ, ದತ್ತಾತ್ರೇಯರ ಆರಾಧನೆ, ಈ ಥರ ಈಶ್ವರ ಆರಾಧನೆ ಮಾಡೋದ್ರಿಂದನೇ ಇದೊಂದು ಸ್ವಲ್ಪ ಸರಿ ಹೋಗ್ತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟ್ ಬಂದು ಹಣಕಾಸಿನ ವಿಚಾರ. ವೃಶ್ಚಿಕ ರಾಶಿಯವರಿಗೆ ಇನ್ನು 6 ತಿಂಗಳುಗಳ ಕಾಲ ಡಿಸೆಂಬರ್ 4ರಿಂದ
6 ತಿಂಗಳುಗಳ ಕಾಲ ನಿಮಗೆ ಸ್ವಲ್ಪ ದುಡ್ಡಿನ ವಿಚಾರ, ಅಂದರೆ ದುಡ್ಡೆಲ್ಲ ಸ್ವಲ್ಪ ಬೇಡದೇ ಹೋದ ವಿಚಾರಗಳ ಮೇಲೆ ಖರ್ಚಾಗುವ ಸಾಧ್ಯತೆ ಜಾಸ್ತಿ ಇದೆ. ಅನಿರೀಕ್ಷಿತವಾಗಿ ಅದೊಂದು ಸ್ವಲ್ಪ ಹುಷಾರಿಲ್ದಂಗೆ ಆಯಿತು, ಡಾಕ್ಟರ್ ಹತ್ರ ಹೋದೆ, ಆ ಸ್ಕ್ಯಾನಿಂಗು ಈ ಸ್ಕ್ಯಾನಿಂಗು ಅದು ಇದು ಅಂದರು, ಒಂದು 15,000 ಖರ್ಚಾಯಿತು, 20,000 ಖರ್ಚಾಯಿತು. ಅದು ನನಗೆ ಔಟ್ ಆಫ್ ದಿ ಸಿಲೆಬಸ್ ಥರ ಬಂದ್ಬಿಡ್ತದು, ಸಡನ್ನಾಗಿ ಬಂದ್ಬಿಡ್ತು, ಅನಿರೀಕ್ಷಿತವಾಗಿ ಬಂದ್ಬಿಡ್ತು, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಈ ಥರ ಒಂದು ಅನಿರೀಕ್ಷಿತವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಖರ್ಚುಗಳು ಬಂದ್ಬಿಡ್ತಕ್ಕಂಥದ್ದು. ನಿಮಗೇ ಹುಷಾರಿಲ್ಲ ಅಂತ ನಾನು ಹೇಳೋದಿಲ್ಲ, ಯಾರೋ ನಿಮ್ಮ ಕುಟುಂಬದಲ್ಲವರು ಯಾರಿಗೊಬ್ರಿಗೆ ಹುಷಾರಿಲ್ಲ, ಅವರ ಔಷಧೋಪಚಾರಗಳು, ಅವರ ಸಂಪೂರ್ಣ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಬರುತ್ತೆ. ನೋಡಪ್ಪ, ಚಿಕ್ಕಮ್ಮಂಗೆ ಹುಷಾರಿಲ್ಲ, ಅದೆಲ್ಲ ಜವಾಬ್ದಾರಿ ನೀನು ನೋಡ್ಕೋಬೇಕು, ಅತ್ತೆಗೆ ಹುಷಾರಿಲ್ಲ ನೀನೇ ನೋಡ್ಕೊಳ್ಬೇಕು, ಮಾವಂಗೆ ಹುಷಾರಿಲ್ಲ ನೀನು ನೋಡ್ಕೋಬೇಕು, ಅಜ್ಜಂಗೆ ಹುಷಾರಿಲ್ಲ ನೀನೇ ನೋಡ್ಕೋಬೇಕು, ಅಜ್ಜಿಗೆ ಏನೋ ಆಯಿತು ನೀನೇ ನೋಡ್ಕೋಬೇಕು, ನೀನೇ ನೋಡ್ಕೋಬೇಕಮ್ಮ, ನೀನು ನೋಡ್ಕೋಬೇಕಪ್ಪ ಅಂತ ಎಲ್ಲ ನಿಮ್ಮ ತಲೆ ಮೇಲೆ ಬರೋದ್ರಿಂದ ಅನಿರೀಕ್ಷಿತ ಈ ಆರೋಗ್ಯದ ಖರ್ಚುಗಳೆಲ್ಲ ನಿಮ್ಮ ತಲೆ ಮೇಲೆ ಬಂದು ಆವಾಗ ಅದಕ್ಕೋಸ್ಕರ ನೀವು ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬಂದು ಹಣಕಾಸಿನಲ್ಲಿ ಒಂದು ಸ್ವಲ್ಪ ಅಂದರೆ ಅಥವಾ ಇದೊಂದು ಅನಿರೀಕ್ಷಿತ ಖರ್ಚು ಬಂದ್ಬಿಡ್ತಲ್ಲಪ್ಪ, ಈಗ ಇದಕ್ಕೇನು ಮಾಡೋದು ನಾನು, ಇದೇನೋ ಬೇರೆ ಕಾಸು ಬೇರೆ ಏನೋ ಒಂದು ಉದ್ದೇಶಕ್ಕೋಸ್ಕರ ಇಟ್ಕೊಂಡಿದ್ದೆ ಈ ದುಡ್ಡನ್ನ, ಈಗ ಇದಕ್ಕೆ ಖರ್ಚು ಮಾಡಬೇಕಾದ್ ಬಂತಲ್ಲ, ಹೀಗೆಲ್ಲ ಕೆಲವಿಷ್ಟು ಆಗುವ ಸಾಧ್ಯತೆ ಇರ್ತದೆ. ಸೊ ಆರೋಗ್ಯದಿಂದಾಗಿ ಒಂದಿಷ್ಟು ಖರ್ಚುಗಳು ಇತ್ಯಾದಿಗಳೆಲ್ಲ ಇರ್ತದೆ. ಇನ್ನು 3ನೇದಾಗಿ ಪಂಚಮಾಧಿಪತಿಯಾಗಿಯೂ ಅಷ್ಟಮದಲ್ಲಿರ್ತಾನೆ, ಆದ್ದರಿಂದಾಗಿ ನೀವು ಒಂದಿಷ್ಟು ಕೆಲಸಗಳನ್ನು ಅಂದ್ಕೊಂಡಿರ್ತೀರಾ, ಅದು ಈ 48 ದಿನಗಳ ಕಾಲ ಡಿಸೆಂಬರ್ 4ನೇ ತಾರೀಕು ತನಕ ಕೆಲಸ ಅಂತೂ ಹೂವು ಎತ್ತದಂಗೆ ಅದ್ಭುತವಾಗಿ ಆಗುತ್ತೆ. ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನೋಡೋದು, ಅವ್ರು ಯಾರೋ ಪಂಚಮ ಶನಿ ಅದಿದು ಅಂತಿದ್ರು, ನೋಡಿ ಎಷ್ಟು ಈಸಿಯಾಗಿ ಆಗ್ತದೆ ನನ್ನ ಕೆಲಸ, ಅವ್ರು ಯಾರು ಸರಿ ನಮ್ಮ ಸೂಪರ್ ಕೆಲಸ ಆಗ್ತಾಯಿದೆ ಅಂತ ನೀವು ಇನ್ನೂ ಒಂದಿಷ್ಟು ಕೆಲಸಗಳು ಕೈ ಹಾಕಿ ತುಂಬ ಮಾಡಬೇಕು ಅಂತ ಹೊರಟುಬಿಡ್ತೀರಾ ಆ ಖುಷಿಯಿಂದ. ಬಟ್ ಡಿಸೆಂಬರ್ 4ನೇ ತಾರೀಕು ನಂತರ ಎಲ್ಲ ಹಿಂಗಿದ್ದು ಗ್ರಾಫು ಮತ್ತೆ ಪುನಃ ಹಿಂಗೆ ಸ್ಟಾರ್ಟ್ ಆಗುತ್ತೆ. ಹಾಗೂ ಒಂದಿಷ್ಟು ಅದಕ್ಕೆ ಸುತ್ತಕೊಳ್ಳುತ್ತೆ, ಸಾಲಗಳು, ಜವಾಬ್ದಾರಿಗಳು, ಅನಿರೀಕ್ಷತೆಗಳು, ಅನಿವಾರ್ಯವಾಗಿ ನಾನು ಮಾಡಲೇಬೇಕಿದ್ದು ಕೆಲಸ ಅನ್ನೋ ಥರ ಎಲ್ಲ ಕೆಲಸ ಸುತ್ಕೊಂಡ್ಬಿಡ್ತವೆ. ಸೊ ಗ್ರಾಫ್ ಏನಾಗುತ್ತೆ, ಕೆಳಗೆ ಇಳಿಮುಖ ಆಗುತ್ತೆ. ಸೊ ಒಂದಿಷ್ಟು ಏನು ಕೆಲಸಗಳಿಗೆ ಕೈ ಹಾಕ್ಬಿಟ್ಟಿದ್ರಿ, ದುಡ್ಡಿನ ಶಾರ್ಟೇಜ್ ಅಂತನೋ, ಆರೋಗ್ಯ ಸರಿ ಇಲ್ಲ ಅಂತನೋ, ನಿಮ್ಮ ಕೈಲಿ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂತನೋ, ಏನೋ ಕೆಲವಿಷ್ಟು ಕಾರಣಗಳಿಂದ ನೀವು ಸ್ಟಾರ್ಟ್ ಮಾಡಿದಂತಹ ಕೆಲಸಗಳನ್ನೆಲ್ಲ ಅಲ್ಲಲ್ಲೇ ಬಿಡಬೇಕಾದಂತಹ ಪರಿಸ್ಥಿತಿಗಳು ಬರುತ್ತೆ. ಸೊ ಇದರಿಂದ ನಿಮಗೆ ಒಂದು ಸ್ವಲ್ಪ ಟೆನ್ಷನ್ನು, ಬೇಸರ, ನಾನು ಎಷ್ಟು ಇವಾಗ ಮರ್ಯಾದೆ ಹೋಗುತ್ತೆ, ನಾನು ಅಷ್ಟೆಲ್ಲ ಹೇಳ್ಕೊಂಡೆ, ಅಷ್ಟು ಚೆನ್ನಾಗಿ ಹೋಯಿತು, ಈಗ ನಾನು ಯಾವ ಮುಖ ಎತ್ಕೊಂಡು ಹೋಗಿ ಇದು ಮಾಡಲಿ, ಈಗ ಸಾಲ ಬೇರೆ ಆಗೋಯ್ತು, ಈಗ ಸಾಲ ಹೆಂಗೆ ತೀರಿಸ್ಲಿ, ಅಲ್ಲಿ ಬೇರೆ ಮುಖ ಕೆಡಿಸ್ಕೊಂಡ್ಬಿಟ್ಟಿದ್ದೀನಿ, ಅಲ್ಲಿ ಹೆಂಗೆ ಹೋಗಿ ಮುಖ ತೋರಿಸ್ಲಿ, ಅಲ್ಲಿ ಹೆಂಗೆ ಮಾತಾಡಲಿ, ತಲೆ ಎಲ್ಲ ಕೆಟ್ಟದಲ್ಲಪ್ಪ ದೇವರೇ ಅನ್ನೋ ಥರ ಒಂಥರ ವಿಚಿತ್ರವಾಗಿಬಿಡುತ್ತೆ ಎಲ್ಲ. ಸೊ ಆದ್ದರಿಂದ ಭಾಳ ಸ್ಪಷ್ಟವಾಗಿ ನಾನು ನಿಮಗೆ ಇಂತಹ ಸೂಕ್ಷ್ಮ ವಿಚಾರಗಳನ್ನು ತಿಳಿಸ್ತಿದ್ದೇನೆ, ಏನೇನು ಸಮಸ್ಯೆಗಳಾಗ್ಬೋದು ಅದಕ್ಕೆ ಗುರು ಇದಾಗೋದ್ರಿಂದ. ಸೊ ಕೈ ಹಾಕದ ಕೆಲಸಗಳಲ್ಲಿರಬಹುದು, ಕುಟುಂಬದವರ ಆರೋಗ್ಯ ಇರಬಹುದು, ಹಣಕಾಸಿನ ವಿಚಾರ ಇರಬಹುದು, ನಿಮ್ಮ ಕೆಲವಿಷ್ಟು ಅನಿವಾರ್ಯದಂತಹ ಖರ್ಚುಗಳಿರ್ಬೋದು, ಎಲ್ಲ ಸ್ವಲ್ಪ ಡಿಸ್ಟರ್ಬ್ ಮಾಡಿಬಿಡುತ್ತೆ. ಇಲ್ಲಿ ಗುರು ದತ್ತಾತ್ರೇಯರ ಆರಾಧನೆ, ಒಂದು ಲಕ್ಷ್ಮೀನಾರಾಯಣರ ಆರಾಧನೆ, ಈಶ್ವರನ ಆರಾಧನೆ ಎಲ್ಲ ಸ್ವಲ್ಪ ಪರಿಹಾರಗಳನ್ನು, ಅನುಕೂಲಗಳನ್ನು ಮತ್ತೆ ಪುನಃ ಒದಗಿಸಿಕೊಡುತ್ತೆ. ಶನೇಶ್ವರನ ಆರಾಧನೆ ಬಹಳ ಮುಖ್ಯವಾಗಿ ನಿಮಗೆ ಒಂದು ಮಾಡಲೇಬೇಕಾಗಿರತಕ್ಕಂಥ ಆರಾಧನೆ, ಶನೇಶ್ವರ ಹಾಗೂ ಗುರು. ಇಲ್ಲಿ ಇನ್ನೊಂದು ಗಮನಿಸಬೇಕು, ಪಾಸಿಟಿವ್ ಇರುತ್ತೆ ಅಂತ ನಾನು ಹೇಳಿದ್ದೆ, ಅದನ್ನು ಹೇಳಲ್ವಲ್ಲ ಅಂತ ನಂಗೆ ನೆನಪಿದೆ. ಏನು ಪಾಸಿಟಿವ್ ಇರುತ್ತೆ ಅಂದರೆ, ವಿವಾಹಿತ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ತುಂಬ ಅನುಕೂಲ. ಯಾಕೆಂದರೆ ಅವರ ಯಜಮಾನರ ಆರೋಗ್ಯ ಮತ್ತೆ ಪುನಃ ಸರಿ ಹೋಗ್ಬಿಡುತ್ತೆ. ಯಾಕೆಂದರೆ ಮಾಂಗಲ್ಯ ಸ್ಥಾನಕ್ಕೆ ಗುರು ಬರ್ತಾನೆ ಅಂದರೆ, ವಿವಾಹಿತ ವೃಶ್ಚಿಕ ರಾಶಿಯ ಸ್ತ್ರೀಯರ ಯಜಮಾನರಿಗೆ ಆರೋಗ್ಯನೂ ಸರಿ ಹೋಗುತ್ತೆ, ಅವ್ರ ಜೊತೆಗೆ ಮನಸ್ತಾಪಗಳಿದ್ದರೆ ಸರಿ ಹೋಗುತ್ತೆ. ಏನೇ ಪ್ರಾಬ್ಲಮ್ಗಳಿದ್ರು, ನಿಮ್ಮ ಯಜಮಾನರದ್ದು ಏನೇ ಪ್ರಾಬ್ಲಮ್ ಇದ್ದರು, ನೀವು ವೃಶ್ಚಿಕ ರಾಶಿಯ ವಿವಾಹಿತ ಸ್ತ್ರೀಯಾಗಿದ್ದರೆ ನಿಮಗೆ ಯಜಮಾನ ಸಂಬಂಧಿತ ಏನೇ ಪ್ರಾಬ್ಲಮ್ ಇದ್ದರೂ ಅದು ಸಾಲ್ವ್ ಆಗಿಬಿಡುತ್ತೆ. ಆದ್ದರಿಂದ ಇದನ್ನು ಸ್ವಲ್ಪ ಪ್ಲಸ್ ಪಾಯಿಂಟ್ ಅನ್ಬೋದು. ನಿಮಗೂ ಸಹ ಒತ್ತಡ ಜಾಸ್ತಿ ಆಗ್ಬೋದು, ಬಟ್ ನಿಮ್ಮ ಆರೋಗ್ಯವು ತಕ್ಕ ಮಟ್ಟಿಗೆ ಸರಿ. ಯಾಕಂದರೆ ಅಷ್ಟಮ ಸ್ಥಾನದಲ್ಲಿ ಗುರು ಇದ್ದಾನೆ ಅಂತಂದಾಗ ನಿಮ್ಮ ಆರೋಗ್ಯ ತೀರಾ ಕೆಡಲಿಕ್ಕೆ ಕೊಡೋದಿಲ್ಲ. ಮಾನಸಿಕ ಒತ್ತಡ, ಪ್ರೆಷರ್ ಜಾಸ್ತಿ ಆಗಬಹುದು, ಬಟ್ ಆರೋಗ್ಯ ಹಾಳಾಗ್ಲಿಕ್ಕೆ ಕೊಡೋದಿಲ್ಲ. ಅಲ್ಲಿಂದಲೇ ಸರಿ ಮಾಡ್ತಾ ಇರ್ತಾನೆ ಆರೋಗ್ಯವನ್ನು. ಹಾಗೂ ಎಂತಹ ದೊಡ್ಡ ಸಮಸ್ಯೆ ಬಂದರು, ಈ ಪಂಚಮ ಶನಿಯಿಂದಾಗಿ ದೊಡ್ಡದಾಗಿ ಏನೋ ಆಕ್ಸಿಡೆಂಟ್ ಆಗೋಯ್ತು, ಪಂಚಮ ಶನಿಯಿಂದ ಮತ್ತೊಂದೇನಾಗೋಯ್ತು ಅಂದರು, ನಿಮಗೇನೂ ಆಗದಿರಂಗೆ ನೋಡ್ಕೊಳ್ತಾನೆ ಅವನು. ಗಾಡಿಗಾಯಿತು ಮರೆ, ನನಗಂತೂ ಆಗಲಿಲ್ಲ, ಬಚಾವಾದೆ ನಾನು ಅಂತ. ಸೊ ಏನಾಗುತ್ತೆ, ನಿಮ್ಮನ್ನು ಟಚ್ ಮಾಡಬಾರ್ದು, ಆ ಥರ ಅಷ್ಟಮದ ಗುರು ನಿಮ್ಮ ಆಯಸ್ಸನ್ನು, ನಿಮ್ಮ ಆರೋಗ್ಯವನ್ನು ಒಂದು ಸ್ವಲ್ಪ ನೋಡ್ಕೊಳ್ತಾನೆ. ಬಟ್ ಒತ್ತಡ, ಮಾನಸಿಕ ಒತ್ತಡ, ಟೆನ್ಷನ್ನು ಎಲ್ಲ ಇದ್ದೇ ಇರುತ್ತೆ. ಇದರಿಂದ ಇಲ್ಲಿ ಗುರುವಿನ ಆರಾಧನೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಇದು ನಿಮಗೆ ತುಂಬ ಅನುಕೂಲವಾಗಲಿದೆ. ಅಂದರೆ ಅದರಲ್ಲಿ ವಿಶೇಷವಾಗಿ ನೀವು ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪವನ್ನು ದಿನಾ 333 333 ಆ ಸಂಖ್ಯೆಯಲ್ಲಿ ಮಾಡ್ತಕ್ಕಂಥದ್ದಾಗಿರ್ಬೋದು. ಇನ್ನೂ ಜಾಸ್ತಿ ಅಂದರೆ 1008 ಸಲ ಕೂಡ ಮಾಡಬಹುದು. ಇಲ್ಲ ಅಂತಂದರೆ ನೀವು
ಮನೆಯಲ್ಲಿ ದತ್ತಾತ್ರೇಯ ವಜ್ರಕವಚ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ಳೋದ್ರಿಂದ ಈ ಕಡೆ ಗುರು ಅನುಗ್ರಹನೂ ಆಗುತ್ತೆ, ಆ ಕಡೆ ಶನಿಪೀಡೆನೂ ಪರಿಹಾರ ಆಗುತ್ತೆ, ಒಂದು ರಕ್ಷಣೆ ಸಿಗುತ್ತೆ. ಇನ್ನು ಮೂರನೇದಾಗಿ ಮನೆ ಹತ್ತಿರದಲ್ಲಿ ಎಲ್ಲಾದರೂ ಈಶ್ವರನ ದೇಗುಲ ಇದ್ದರೆ ಪ್ರತಿ ತಿಂಗಳು ಇನ್ನು 6 ತಿಂಗಳುಗಳ ಕಾಲ ಪ್ರತಿ ತಿಂಗಳು ಗುರುವಾರದಂದು ತಿಂಗಳಿಗೆ ಒಂದು ಸಲ ಹೋಗಿದ್ರೆ ಆಯಿತು, ತಿಂಗಳಿಗೆ ಒಂದು 4-5 ಗುರುವಾರ ಬರಲಿ ಬೇಕಾರೆ, ಬಟ್ ತಿಂಗಳಿಗೆ ಒಂದು ಗುರುವಾರ ನೆನ್ಪಿಟ್ಕೊಳ್ಳಿ. ಪ್ರತಿ ತಿಂಗಳು ಮೊದಲ ಗುರುವಾರ ಅಂತ ಅಂದ್ಕೊಳ್ಬೇಕಾರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅರಿಶಿಣದ ನೀರಿನಲ್ಲಿ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸಿ ಬಿಲ್ವಪತ್ರೆಯಲ್ಲಿ ಅರ್ಚನೆಯನ್ನು ಮಾಡಿಸ್ಬೇಕು. ಅರಿಶಿಣದ ನೀರಲ್ಲಿ ಅಭಿಷೇಕ, ಬಿಲ್ವಪತ್ರೆಯಲ್ಲಿ ಅರ್ಚನೆ, ಹರಿದ್ರೋದಕ ಸ್ನಾನಂ ಅಂತ, ಹರಿದ್ರೋದಕಾಭಿಷೇಕ ಅಂತ ಆಯಿತಾ. ಹರಿದ್ರೋದಕ ಸ್ನಾನ, ಹರಿದ್ರೋದಕಾಭಿಷೇಕ ಸ್ವಾಮಿಗೆ ಮಾಡಿಸಿ ಬಿಲ್ವಪತ್ರೆಯಲ್ಲಿ ಅರ್ಚನೆ ಮಾಡೋದು, ಎರಡೂ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ನಿಮ್ಮ ಕೆಲಸಗಳಿಗೆ ಹೋಗಿ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಖಂಡಿತವಾಗಿ ನಿಮ್ಗೆ ಅನುಕೂಲ ಆಗ್ತದೆ. ಸೊ ಇದು ಅದ್ಭುತವಾದಂತಹ ಪರಿಹಾರ, ಒಂದು ಭಾಗ್ಯ, ಒಂದು ಎಂತ ಹೇಳ್ತಕ್ಕಂದ್ರೆ ಇಲ್ಲಿ ಡಿಸೆಂಬರ್ 4ರ ತನಕ ಅದೃಷ್ಟ ಕೊಡುವ ಜಾಗದಲ್ಲಿ ಗುರು ಇರ್ತಾನೆ, ನಂತರ ಅದಿರೋದಿಲ್ಲ, ಅಂದರೆ ಅದೃಷ್ಟ ಮಾಯ ಆಗ್ಬಿಡುತ್ತೆ. ಸೊ ಅದರಿಂದ ಅದೃಷ್ಟ ನಿರಂತರವಾಗಿ ನಿಮ್ಮ ಜೊತೆಗಿರಬೇಕು ಅಂತ ಒಂದು ಅದ್ಭುತವಾದ ಭಾಗ್ಯ ಸೂಕ್ತ ಮಂತ್ರ ಇದೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ಅದೃಷ್ಟವನ್ನು ಕೊಡ್ತಕ್ಕಂಥ ಮಂತ್ರ. ಆ ಮಂತ್ರವನ್ನು ವಿಡಿಯೋ ಮಾಡಿ, ಆ ವಿಡಿಯೋನ ಅಪ್ಲೋಡ್ ಮಾಡಿ, ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕಮೆಂಟ್ಸ್ನಲ್ಲೂ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಪ್ರತಿ ದಿವಸ ಆ ಮಂತ್ರವನ್ನು ಕೇಳಿಸ್ಕೊಳ್ತಾ ಇದ್ದರೂ ಸಹ ನಿಮಗೆ ತುಂಬ ಅನುಕೂಲ ಆಗುತ್ತೆ, ಜೀವನದಲ್ಲಿ ಅದೃಷ್ಟ ಅನ್ನತಕ್ಕಂಥದ್ದು ಬರ್ತದೆ. ಗೊತ್ತಾಯ್ತಲ್ವಾ? ಸೊ ಇಂತಹ ಒಂದು ಅವಕಾಶವನ್ನೇ ನೀವು ಆ್ಯಕ್ಚುಲಿ ಬಿಡಬಾರ್ದು. ಗೊತ್ತಾಯ್ತಲ್ವಾ? ತುಂಬ ಒಳ್ಳೆಯ ಅವಕಾಶ, ಪ್ರತಿದಿನ ಕೇಳಿಸ್ಕೊಳ್ಳೋದ್ರಲ್ಲಿ ಏನು ಖರ್ಚೇನಿಲ್ಲ ನಿಮಗೆ. ಇನ್ನೂ ಪವರ್ಫುಲ್ ಆಗಿರ್ತಕ್ಕಂತಹ ಪರಿಹಾರ, ಪವರ್ಫುಲ್ ಆಗಿರ್ತಕ್ಕಂತಹ ಪ್ರಸಾದ ಸಹ ಇದೆ. ಡಿಸೆಂಬರ್ 4ನೇ ತಾರೀಕು ಗುರುವಾರ ಹುಣ್ಣಿಮೆ, ಗುರುಪೂರ್ಣಿಮೆ ಅನ್ನೋ ಥರ ಬಂದಿದೆ. ಅದು ಅವತ್ತು ದತ್ತಾತ್ರೇಯರ ಜಯಂತಿ, ಅವತ್ತು ಮಾರ್ಗಶೀರ್ಷ ಹುಣ್ಣಿಮೆ, ಗುರು ದತ್ತಾತ್ರೇಯರ ಜಯಂತಿ. ಆ ದತ್ತ ಜಯಂತಿ ದಿವಸ ಗುರುವಾರ ಬೇರೆ ಬಂದಿದೆ. ಸೊ ತುಂಬ ಅದೃಷ್ಟವಾಗಿರತಕ್ಕಂತಹ ಒಂದು ದಿನ ಅವತ್ತು. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಗುರು ದತ್ತಾತ್ರೇಯರ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಮಹಾಸುದರ್ಶನ ಹೋಮ, ಲಕ್ಷ್ಮೀ ಸುದರ್ಶನ ಹೋಮ, ಗುರು ದತ್ತಾತ್ರೇಯ ಹೋಮ, ಭಾಗ್ಯ ಸೂಕ್ತ ಹೋಮ. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೊಂದು ಮಂತ್ರದ ಲಿಂಕನ್ನು ಹಾಕ್ತೇನೆ. ಪ್ರತಿ ದಿವಸ ಆ ಮಂತ್ರವನ್ನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ 3 ಬಾರಿ ಕೇಳಿಸ್ಕೊಂಡ್ರು ಕೂಡ ನಿಮಗೆ ಆ ಒಂದು ಅನುಕೂಲ ಆಗ್ತದೆ. ವಿಚಾರ ತುಂಬ ಭಾಗ್ಯ ಸೂಕ್ತ ಅಂತೇಳಿ, ಜೀವನದಲ್ಲಿ ಅದೃಷ್ಟವನ್ನು ಕೊಡ್ತಕ್ಕಂಥ ವೇದಮಂತ್ರ ಅದು. ನಾನು ಹೇಳ್ಕೊಂತೀನಿ ಅನ್ನೋಕ್ಕಾಗಲ್ಲ, ಅದು ವೇದಮಂತ್ರ, ಅದು ನೀವು ಕೇಳ್ಬೋದು ಅಷ್ಟೇ. ಸೊ ಅದರಿಂದಾಗಿ ಆ ಮಂತ್ರವನ್ನು ನಾನು ವಿಡಿಯೋ ಮಾಡಿದ್ದೀನಿ, ಲಿಂಕಲ್ಲಿ ಹಾಕ್ತೇನೆ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ. ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ ಅದು ಲಿಂಕು. ಸೊ ಪ್ರತಿ ದಿವಸ ಕೇಳಿಸ್ಕೊಳ್ಬೋದು, ಅದಕ್ಕೆ ₹1 ಖರ್ಚಿಲ್ಲ. ಆದರೆ ನಾವು ಆ ಮಂತ್ರದಿಂದ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದಕ್ಕೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೋದು. ನೋಡಿ, ಒಂದೇ ಸಂಕಲ್ಪ ಸೇವೆ. ಡಿಸೆಂಬರ್ 4ನೇ ತಾರೀಕು ಹುಣ್ಣಿಮೆ ಗುರುವಾರ ದಿವಸ ಗುರು ದತ್ತಾತ್ರೇಯ ಹೋಮ, ಲಕ್ಷ್ಮೀ ಸುದರ್ಶನ ಹೋಮ, ಭಾಗ್ಯ ಸೂಕ್ತ ಹೋಮ, ಆಮೇಲೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳು. ಇದಿಷ್ಟೆಲ್ಲ ಹೋಮಗಳು ಜೊತೆಗೆ ಸಂತಾನ ಗೋಪಾಲಕೃಷ್ಣ ಹೋಮನೂ ಇರ್ತದೆ. ಸೊ ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ, ಸಂತಾನ ಇರುವವರಿಗೆ ಸಂತಾನದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿರುವ ಟೆನ್ಷನ್ಗಳೇನಿದ್ರು ಕಡಿಮೆ ಆಗಬೇಕು, ಮಕ್ಕಳಿಗೆ ಶ್ರೇಯೋಭಿವೃದ್ಧಿ ಆಗಬೇಕು ಅಂತ ತಂತ್ರಗಳು ಅನ್ಕೊಂತಾರಲ್ಲ. ಸೊ ಮಕ್ಕಳ ಏಳಿಗೆಗೋಸ್ಕರವಾಗಲಿ ಸಂತಾನ ಗೋಪಾಲಕೃಷ್ಣ ಹೋಮ. ನಿಮ್ಮ ಎಲ್ಲ ಸರ್ಪದೋಷಗಳ ಪರಿಹಾರ, ಯಾಕೆಂದರೆ ಸರ್ಪಶಾಪದಿಂದಲೇ ಮದುವೆ ಆಗ್ತಾ ಇಲ್ಲ, ಅಥವಾ ಮದುವೆ ಆದರೆ ಮಕ್ಕಳಾಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ವಿದ್ಯೆ ತಲೆಗತ್ತಾ ಇಲ್ಲ, ಆರೋಗ್ಯ ಸರಿ ಇಲ್ಲ, ವ್ಯವಹಾರಗಳು ಸರಿ ಇಲ್ಲ, ಆರ್ಥಿಕ ಬಾಧೆ, ಚರ್ಮ ವ್ಯಾಧಿಗಳು, ಏನೇನೋ ಒಂದಿಷ್ಟು ಇರ್ತವೆ ಸರ್ಪದೋಷಗಳಿಂದಾಗಿ. ಸೊ ನಾವು ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಮಾರ್ಗಶೀರ್ಷ ಗುರುವಾರ ದಿನ ಮಾಡ್ತಾ ಇದ್ದೀವಿ, ಹುಣ್ಣಿಮೆ ದಿವಸ ಮಾರ್ಗಶೀರ್ಷ ಹುಣ್ಣಿಮೆ. ಅದ್ರ ಜೊತೆಗೆ ಅವತ್ತು ದತ್ತಾತ್ರೇಯ ಜಯಂತಿ ಆದ್ದರಿಂದ ಗುರು ದತ್ತಾತ್ರೇಯ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಜೊತೆಗೆ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಆ ಲಕ್ಷ್ಮೀ ಸಾನ್ನಿಧ್ಯ ಆಗಬೇಕು, ನೆಗೆಟಿವ್ಸ್ ಯಾವುದು ನಿಮ್ಮ ಇದ್ರ ಹತ್ತಿರ ಕೂಡ ಸುರಿಬಾರದು ಅಂತ. ಇಷ್ಟೆಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಪ್ರಸಾದ ಮತ್ಸ್ಯರತ್ನ. ಈ ಒಂದು ವಿಶೇಷವಾದಂತಹ ಮತ್ಸ್ಯರತ್ನವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೆ ಇದಿಷ್ಟು ಹೋಮಗಳನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಈ ಮತ್ಸ್ಯಮಣಿಯನ್ನು ಗುರು ದತ್ತಾತ್ರೇಯ ಹೋಮ, ಲಕ್ಷ್ಮೀ ಸುದರ್ಶನ ಹೋಮ, ಭಾಗ್ಯ ಸೂಕ್ತ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಹೋಮಗಳಲ್ಲಿ ಈ ವಿಶೇಷವಾದಂತಹ ಮತ್ಸ್ಯಮಣಿಯನ್ನು ಎನರ್ಜೈಸ್ ಮಾಡಿ ನಿಮಗೆ $1 ಥರ ಕೊಡ್ತಾ ಇದ್ದೇವೆ. ಇದನ್ನು ನೀವು ಬೇಕಾದ್ರೆ ದಾರದಲ್ಲಿ ಕುತಿ ಹಾಕೋಬಹುದು, ಪಾಕೆಟ್ ಇಟ್ಕೊಳ್ಬಹುದು, ನಿಮ್ಮ ಕ್ಯಾಶಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಬೀರುವದಲ್ಲಿ ಇಟ್ಕೊಳ್ಬಹುದು, ಲಾಕರಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು. ಯಾರಿಗೂ ತೋರಿಸ್ಬೇಕು ಅಂತಲೇ ಇಲ್ಲ. ವಿಶೇಷವಾಗಿ
ಸೀಕ್ರೆಟ್ ಆಗಿ ನಿಮ್ಮ ಜೊತೆಗೆ ಇಟ್ಕೊಳ್ಬೋದು ಈ ವಿಶೇಷವಾದ ಮತ್ಸ್ಯಮಣಿಯನ್ನು. ಸೊ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ಎಲ್ಲ ಹೋಮಗಳ ಭಸ್ಮ ನೋಡಿ ಲೈವಲ್ಲಿ ನಾನೇ ಅವತ್ತಿನ ದಿವಸ ಬೆಳಗ್ಗೆ ಡಿಸೆಂಬರ್ 4ನೇ ತಾರೀಕು ಗುರುವಾರ ಬೆಳಗ್ಗೆ 6 ಗಂಟೆಯಿಂದ 6:30 ಒಳಗಡೆ ಏನು ಲೈವ್ ಸಂಕಲ್ಪ ಸೇವೆ ಇರುತ್ತೆ. ಲೈವ್ ಅಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೇನೆ. 10:30 ಆಚೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ನಂತರ ಎಲ್ಲಾ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಮತ್ಸ್ಯಮಣಿಯನ್ನು ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡಲಾಗ್ತದೆ. ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಅದೆಲ್ಲ ಗೊತ್ತಿಲ್ಲ ಸರ್, ಹೆಸರು ಗೊತ್ತಿದೆ ಗುರುಗಳೇ, ಅಡ್ರೆಸ್ ಕೊಡ್ತೀವಿ ಅಂದರೆ ಹೆಸರು ಅಡ್ರೆಸ್ ಆದರೂ ಖಂಡಿತವಾಗಿ ನೀವು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಎಲ್ಲರಿಗೂ ತಿಳಿಸಿ ಈ ವಿಶೇಷವಾದಂತಹ ಗುರುಪೂರ್ಣಿಮೆಯ ಆ ಒಂದು ಗುರು ದತ್ತಾತ್ರೇಯರ ಒಂದು ವಿಶೇಷವಾದ ದಿನವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ನೀವು ಸಹ ಸಂಕಲ್ಪ ಸೇವೆ ಕೊಡಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಬೋದು. ಎಲ್ಲ ಹೋಮಗಳನ್ನು ಲೈವ್ ನೋಡ್ಬೋದು. ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಮನೆಗೆ ತಲುಪಿಸಲಾಗ್ತದೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿಕ್ಕೆ ದಯವಿಟ್ಟು ಮರಿಬೇಡಿ. ನಾನು ವಿಶೇಷವಾದಂತಹ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ನೆಲ್ಲ ನಾನು ಓದ್ತಾ ಇರ್ತೇನೆ. ಸಾಧ್ಯವಾದಷ್ಟು ಸಹ ಉತ್ತರಿಸಲಿಕ್ಕೂ ಪ್ರಯತ್ನ ಮಾಡ್ತಾ ಇರ್ತೇನೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.